ದೇವ್ರು ಅಂದ್ರೆ ಒಬ್ಬೊಬ್ರಿಗೆ ಕೆಲವೊಬ್ರಿಗೆ ಇದೇ ದೇವ್ರಿಗೆ ಹೋಗ್ಬೇಕು. ಇವಾಗ ಆಂಜನೇಯ ಇರ್ಬೋದು, ಶಿವ ಇರ್ಬೋದು, ಅಂತ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ಕೆಲವೊಬ್ರು. ಇಷ್ಟಪಟ್ಟು ಅವ್ರು ಇಷ್ಟವಾದ ದೇವಸ್ಥಾನಕ್ಕೆ ಹೋಗ್ತಾರೆ. ನಿಮ್ಗೆ ಇಷ್ಟ ಆದ ದೇವ್ರು ಯಾವ್ದು ಮ್ಯಾಮ್? ನನಗೆ ಆಕ್ಚುಲಿ ಕೃಷ್ಣ ತುಂಬಾ ಇಷ್ಟ. ಕೃಷ್ಣನ ತುಂಬಾ ಆರಾಧಿಸ್ತೀನಿ ನಾನು. ನಂಗೆ ಓ ಹಾ ಅಂತೆಲ್ಲ ಪೂಜೆ ಮಾಡಕ್ ಬರಲ್ಲ. ನಾನು ಎಲ್ಲೇ ನಿಂತಿರ್ಲಿ, ನಾನು ಏನೇ ಕೆಲಸ ಶುರು ಮಾಡೋದಿರ್ಲಿ, ನನಗೆ ಆ ಮೂಮೆಂಟ್ ನನಗೇನು ತಲೆಗೆ ದೋಚದೇ ಇರಲಿ, ನನಗದ್ ಗೊತ್ತಿಲ್ಲ. ನನ್ನ ಮತ್ತೆ ಅದವ್ರು ನಮ್ಮಿಬ್ರು, ನನ್ನ ಮತ್ತೆ ಕೃಷ್ಣನ್ ಮಧ್ಯೆ ಇರುವಂತ ಕನೆಕ್ಷನ್ ಏನೋ ಗೊತ್ತಿಲ್ಲ. ತುಂಬಾ ಕನ್ಫ್ಯೂಷನ್ ಆಗ್ಬಿಟ್ರೆ ನಾನ್ ಜಸ್ಟ್ ಕೇಳ್ತೀನಿ, ಆಯ್ತಾ? ಹೆಂಗೆ ಅಂದ್ರೆ ಮೇ ಬಿ ಕೆಲವರು ಈ ತರದ್ ಮಾಡಿರ್ತಾರೆ. ನಾನು ಹಂಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಹಂಗೆ. ನಾನೇನಾದ್ರು ನನ್ನ ಕನ್ಫ್ಯೂಷನ್ಸ್ ಅಲ್ಲಿ ನಾನು ಕ್ವಶನ್ ಕೇಳ್ಕೊಳ್ಳೋದು ಹಂಗೆ. ಓಕೆ ಕೃಷ್ಣ, ನನಗಿಂತದೇನೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಇದು ನನಗೆ ಈ ಕೆಲಸದಲ್ಲಿ ನಾನು ಹೋದ್ರೆ ನನಗೆ ಪಾಸಿಟಿವ್ ಆಗುತ್ತೆ ಅನ್ನೋದಾದ್ರೆ ಪರ್ಪಲ್ ಕಲರ್ದು 3 ವಸ್ತುಗಳೇನಾದ್ರೂ ತೋರ್ಸು. 3 ವಸ್ತುಗಳು ಪರ್ಪಲ್ ಕಲರ್. ಅದ್ಯಾವ್ದು ನಾನಲ್ಲಿ ಅಂತಂದ್ರೆ ಹೆಂಗೆ ಅಂತಂದ್ರೆ ಈಗ ಒಂದು 5 ನಿಮಿಷದಲ್ಲಿ ನನಗದು ಕಾಣಿಸ್ಬೇಕು. ಪರ್ಪಲ್ ಕಲರು ಅಥವಾ ರೆಡ್ ಕಲರು ಅಥವಾ ಗ್ರೀನು ಅಥವಾ ಎಲ್ಲ ಸಮಥಿಂಗ್ ಇಟ್ ಶುಡ್ ಬಿ ಸೋ ಅನ್ಯೂಶುವಲ್. ಪರ್ಪಲ್ ಕಲರ್ ಕಾರ್ ನೋಡಿದೀರಾ ನೀವು? ಇಲ್ಲ ಇಲ್ಲ, ಆಲ್ಮೋಸ್ಟ್ ಇಲ್ಲ ಅಲ್ವಾ? ಗ್ರೀನ್ ಕಲರ್ ಕಾರ್ ನೋಡಿರ್ತೀರಾ? ಇಲ್ಲ, ಅದು ಕಡಿಮೆನೆ ಅಲ್ವಾ? ಬಟ್ ನೀವು ಯೆಲ್ಲೋ ಕಲರ್ ನೋಡಿರ್ತೀರಾ, ರೆಡ್ ನೋಡಿರ್ತೀರಾ, ವೈಟ್ ನೋಡಿರ್ತೀರಾ, ಬ್ಲಾಕ್ ನೋಡಿರ್ತೀರಾ. ಹೌದು. ನಾನು ಪರ್ಪಲ್ ಕಲರ್ದು 3 ವಸ್ತು ಏನಾದ್ರು ತೋರ್ಸು ಅಂದ್ರೆ ನನ್ ಮುಂದೆಗಡೆ ಒಂದು ಆಟೋ ಅಂತ ಪಾಸ್ ಆಗೋದು. ಪರ್ಪಲ್ ಕಲರ್? ಎಸ್, ನಮ್ದಿರ ಪರ್ಪಲ್ ಕಲರ್ ಆಟೋ ಇರತ್ತಾ ಅಂತ ನಾನು. ಅದೊಂದು ಗೂಡ್ಸ್ ಆಟೋ ಅದು. ಅದಕ್ಕೆ ಫುಲ್ ಒಂಥರ ಲ್ಯಾವೆಂಡರ್ ಪರ್ಪಲ್ ಕಲರ್ದು ಒಂದು ಫ್ಲವರ್ ತರ ಇದೆ ಅದು ಆಟೋ. ನನಗೆ ಆಶ್ಚರ್ಯ, ವೈಟ್ ವಿತ್ ಪರ್ಪಲ್ ಇದೆ. ನನಗೆ ಆಶ್ಚರ್ಯ, ಓ ಗಾಡ್, ಸೀರಿಯಸ್ಲಿ. ಸರಿ ಆಯ್ತು, ದಾವಣಗೆರೆಯಲ್ಲಿ ಆಗಿದೆ ಇನ್ಸಿಡೆಂಟ್. ನಾನು ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಏನೋ ಕನ್ಫ್ಯೂಷನ್ ಇತ್ತು ನನಗೆ ತಲೆಯಲ್ಲಿ. ಸೊ ನಾನು ಅದನ್ನ ಕ್ಲಾರಿಫೈ ಮಾಡ್ಕೊಬೇಕಾಗಿತ್ತು. ಸೊ ನಾನು ಜಸ್ಟ್ ಒಂದ್ಸತಿ ಕೃಷ್ಣನ್ ಮನಸ್ಸಲ್ಲಿ ಎನ್ಸ್ಕೊಂಡು, ಇಸ್ ಇಟ್ ಗುಡ್ ಆರ್ ಇಟ್ ಇಸ್ ಬ್ಯಾಡ್, ಲೆಟ್ ಮೀ ನೋ. ಸೊ ಈ ತರ ನಂಗೆ ಪರ್ಪಲ್ ಕಲರ್ಲಿ 3 ವಸ್ತುಗಳನ್ನ ತೋರಿಸು ಅಂತ. ಒಂದು ಲಗೇಜ್ ಆಟೋ ಪಾಸ್ ಆಯ್ತು. ಓಕೆ, ಇನ್ನೊಂದೇನಂತಂದ್ರೆ ಮರದಲ್ಲಿ ಫುಲ್ಲು ಪರ್ಪಲ್ ಕಲರ್ ಹೂ ಅಂತ ದಾವಣಗೆರೆಯಲ್ಲಿ. ಈ ದಾವಣಗೆರೆ ಸ್ಟ್ರೀಟ್ಸ್ ಅಲ್ಲಿ ಇಷ್ಟು ಚಂದದ ಹೂ ನಾನು ಇಷ್ಟು ವರ್ಷ ನೋಡೇ ಇಲ್ವಲ್ಲ ಅನ್ನೋ ತರ. ಯುನೋ, ಈಗ ಬ್ಯಾಂಗ್ಳೂರಲ್ಲಿ ಒಂದು ಸ್ಪ್ರಿಂಗ್ ಸೀಸನ್ ಅಂತ ಬಂದ್ರೆ ಅರ್ಲಿ ಮಾರ್ನಿಂಗ್ ಯು ಸಿ ದ ಹೋಲ್ ರೋಡ್ ಪಿಂಕ್ ಕಾಣ್ತಿರತ್ತೆ. ಎಲ್ಲ ಸುತ್ತಮುತ್ತ ರೋಡ್ಸ್ ಅಲ್ಲೆಲ್ಲ ಎಷ್ಟು ಜಾಸ್ತಿ ಇರುತ್ತೆ. ಆ ತರ ದಾವಣಗೆರೆಯಲ್ಲಿ ನನಗೆ ಪರ್ಪಲ್ ಕಲರ್ ಫ್ಲವರ್ಸ್ ಕಾಣಿಸ್ತಾ ಇದೆ. ಆಮೇಲೆ ಸರಿ ಆಯ್ತು ಅಂದ್ರೆ ಒಂದ್ ಗುಂಪಿನ ಜನ ಪರ್ಪಲ್ ಕಲರ್ ಶಾಲ್ ಹಾಕೊಂಡು ಏನೋ ಒಂದ್ ಪ್ರೊಟೆಸ್ಟ್ ಮಾಡ್ತಿದಾರೋ ಅಥವಾ ಏನೋ ಒಂದು ರ್ಯಾಲಿ ಹೋಗ್ತಾ ಇದಾರೆ. ನಾ ಅಂದಾಜಿಗಾದ್ರೂ ಬರ್ಬೋದಾ ನಮ್ಗೆ ಈ ತರದ್ ಏನೋ ಒಂದ್ ಆಗತ್ತೆ ಅಂತ. ಸೊ ನಾನು ಆ ತರ ಲೈಕ್ ದೇವ್ರಿಗೆ ಹಂಗ್ ಕನೆಕ್ಟ್ ಇದೀನಿ ನಾನು. ಹಿಂಗೇನೋ ನಾನು ಇದನ್ನ ತಗೋಬೇಕು ಅನ್ನೋದಾದ್ರೆ ನಂಗೆ ಈ ತರದ್ ಏನಾದ್ರು ಪಾಸಿಟಿವ್ ಸೈನ್ ಕೊಡು, ತಗೋಬಾರ್ದು ಅನ್ನೋ ಹಾಗಿದ್ರೆ ಈ ತರದ್ ಏನಾದ್ರು ಒಂದ್ ಸೈನ್ ಕೊಡು ಅಂತ ನಾನು ಅದನ್ನ ಅಲ್ಲಲ್ಲೇ ಕ್ವೆಶ್ಚನ್ ಕೇಳ್ಕೊಂಡ್ಬಿಡ್ತೀನಿ. ಸೊ ನಂಗೆ ಇಷ್ಟು ದಿನ ಗೈಡ್ ಮಾಡ್ಕೊಂಡು ಬಂದಿರೋದು ನನ್ ಕೃಷ್ಣ ಒಬ್ನೇ. ಹಾಗಾಗಿ ಐ ಬಿಲೀವ್ ಇನ್ ಅ ಲಾಟ್. ಅದು ಬಿಟ್ರೆ ಬೇರೆ ಎಲ್ಲಾ ದೇವರನ್ನು ತುಂಬಾ ನಂಬ್ತೀನಿ ನಾನು. ನಮ್ಮ ಮಂತ್ರ ವರ್ಷಕ್ಕೆ ಒಂದ್ಸತಿನಾದ್ರು ನಮ್ಮ ಮಂತ್ರಾಲಯಕ್ಕೆ ಹೋಗಿ ಬರ್ತೀನಿ. ನನ್ ತುಂಬಾ ನಾನು ಕಾಮಿಡಿ ಕಿಲಾಡಿಯಲ್ಲಿ ರನ್ನರ್ ಅಪ್ ಆದಾಗಿಂದನೂ ನಂಗೆ ಶಿರಡಿಗೆ ಹೋಗ್ಬೇಕು ಅಂತ ಬಹಳ ಆಸೆ ಇತ್ತು. ಸೊ ಯಾವಾಗ ಹೋಗೋದು ಫೈನಲಿ ಲಾಸ್ಟ್ ಇಯರ್ ಹೋಗ್ಬಿಟ್ಟು ಬಂದ್ವಿ ನಾವು ಫ್ರೆಂಡ್ಸ್ ಎಲ್ಲಾರು. ಐ ಥಿಂಕ್ ಸೊ ಸಮ್ವೇರ್ ನಿಯರ್ ಡಿಸೆಂಬರ್ ಆರ್ ಹಂಗೇನೋ ಹೋಗ್ಬಿಟ್ಟು ಬಂದ್ವಿ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಓಕೆ, ಸಖತ್ ಖುಷಿಯಿಂದ ಹೋಗ್ಬಿಟ್ಟು ಬಂದ್ವಿ. ಇಷ್ಟು ವರ್ಷ ಅದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ 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 ಫೈನಲಿ ಹೋಗಿ ಬಂದ್ವಲ್ಲ ಅನ್ನೋದು ತುಂಬಾ ಖುಷಿ ಇತ್ತು. ತುಂಬಾ ಆತ್ಮತೃಪ್ತಿ ಇತ್ತು. ಒಂದ್ಸತಿ ನಮ್ ಶಿರಡಿಗೆ ಹೋಗಿ ಬರ್ಬೇಕು ಅನ್ನೋದು. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ದೇವ್ರುಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ. ದೇವ್ರಿದ್ದಾಗ ಕೈ ಮುಗಿತೀನಿ, ಓಕೆ ಇದಾನಪ್ಪ ಹಂಗೆ. ಬಟ್ ಪರ್ಸನಲ್ ಆಗಿ ನಂದೇನಾದ್ರೂ ಬೇಡಿಕೆಗಳಿದ್ರೆ, ನಂದೇನಾದ್ರು ಕನ್ಫ್ಯೂಷನ್ಸ್ ಇದ್ರೆ ನಾ ಕೃಷ್ಣನ್ ಜೊತೆ ಕ್ಲಾರಿಫೈ ಮಾಡ್ಕೊತೀನಿ. ಡೈರೆಕ್ಟ್ ಆಗಿ ಮಾತಾಡ್ತೀರಾ ಕೃಷ್ಣನ್ ಜೊತೆನೆ ನೀವು? ಮೇ ಬಿ ಹಂಗ ಇರಬಹುದೇನೋ.